ಸೊಸೆ 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 ರಾಘವ, ಯಾಕೋ ಅಳ್ತಿದ್ಯಾ? ನೆನಪೇ ನನಗೆ ಅಳು ತರಿಸಿದ್ ಕಣೋ. ನಾನು ನಗಬೇಕು ಅಂದ್ರೆ ನನಗೆ ಸಿಗ್ಬೇಕು. ಸಿಗ್ಬೇಕು. ರಾಘವ, 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 ರಾಘವ. ಆದ್ರೆ ನನ್ನ ನಂಬಿಕೆ ಇವತ್ತಿಗೂ ಹೇಳ್ತಿದ್ದೆ ಕಣೋ. ಕೀರ್ತಿ ನನಗೆ ಸಿಕ್ಕೇ ಸಿಗ್ತಾಳೆ, ಅವಳ ಜೊತೆ ಸಂಸಾರ ಮಾಡೇ ಮಾಡ್ತೀನಿ ಅಂತ. ಅವಳು ಸಿಗ್ತಾಳಲ್ವೇನೋ? ಹೇಳೋ, ಕೀರ್ತಿ ನನಗೆ ಸಿಗ್ತಾಳಲ್ವೇನೋ? ನೆನಪೇ ನನಗೆ ಅಳು ತರಿಸಿದ್ ಕಣೋ. ನಾನು ನಗಬೇಕು ಅಂದ್ರೆ ಅವಳಿಗೆ ಸಿಗ್ಬೇಕು. ಏನಪ್ಪ ದೇವ್ರೆ ಇದು? ಮಗಳನ್ನ ನೋಡ್ಕೊಂಡು ಬಂದ ಸಂತೋಷ, ಆ ಸಂತೋಷನ ಯಾರ ಹತ್ರನೂ ಹಂಚ್ಕೊಳ್ಳೋ ಹಾಗಿಲ್ಲ. ಕೇಶವ ಬೇರೆ ಏನೋ ರಗಳೆ ಮಾಡ್ಕೊಂಡು ಬಂದು ಮನೆಯವ್ರ ಮೂಡ್ನೆಲ್ಲ ಹಾಳು ಮಾಡಿಟ್ಟಿದ್ದಾನೆ. ಈ ಮಧ್ಯೆ ಅಳಿಯಂದ್ರೆ 4 ಎಕರೆ ಪ್ರಾಜೆಕ್ಟ್ ವಿಷಯನ ಹೇಗಪ್ಪ ಪ್ರಸ್ತಾಪ ಮಾಡೋದು? ಈ ವಿಷಯನ ವೈ ಕಿವಿಗೆ ಹಾಕ್ಬಿಟ್ರೆ ಅಲ್ಲಿಂದ ಮಾವನವ್ರಿಗೆ ತಲುಪಿಸೋದು ಸುಲಭ ಆಗುತ್ತೆ. ವೈ, ಇವತ್ತೇನಾಯ್ತು ಗೊತ್ತಾ? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತು. ಆದ್ರೂ ಏನಾಯ್ತು ಗೊತ್ತಾ ಅಂತ ಕೇಳಿದಾಗ ನೀನು ಅಷ್ಟೇ ಉತ್ಸಾಹದಿಂದ ಏನಾಯ್ತ್ರಿ ಅಂತ ಕೇಳಬೇಕು. ಆಗ್ಲೇ ಅದನ್ನ ಸಹಜವಾದ ಸಂಭಾಷಣೆ ಅಂತಾರೆ. ಏನಾಯ್ತು? ಈ ರೀತಿ ನೀರಸವಾಗಿ ಕೇಳ್ಬಿಟ್ರೆ ಹೇಳೋಕ್ಕೂ ಮೂಡಿರಲ್ಲ. ಆದ್ರೂ ನೀನು ಹೇಳಲೇಬೇಕು. ಆಗಿರೋದು ಅಂತಿಂತದ್ದಲ್ಲ. ಏನಾಯ್ತು? ಇವತ್ತು ನಾನು ದಾರಿ ಹೋಗ್ತಾ ಇದ್ನಾ, ಎದುರುಗಡೆಯಿಂದ ನಾವು ವಸುಧಾ ಬಂದ್ಬಿಡೋದ. ಏನು? ಮಗಳು ಕಣೆ ವಯ್ಯಿ, ನಮ್ಮ ಮಗಳು ವಸುಧಾ ಕಂಡ್ಲು. ಅವಳು ಯಾರೋ ಬೇರೆಯವಳು. ಬಿಟ್ಟು ನಮ್ಮ ವಸುಧಾ ತರನೇ ಇದ್ಲು. ಅವಳ ವಸುಧಾನೇ ಆಗಿದ್ರೆ ಹೇಗಾದ್ರೂ ಮಾಡಿ ಮಾತಾಡ್ಸಿ ಒಪ್ಸಿ ಅವಳ ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ ಗೊತ್ತಾ? ಹಾಗೇನಾದ್ರೂ ಮಾಡಿದಿದ್ರೆ ಅವಳ ಜೊತೆ ನಿಮ್ಮನ್ನು ಮನೆಗೆ ಸೇರಿಸ್ತಿರ್ಲಿಲ್ಲ ಗೊತ್ತಾ? ಅವಳು ನಮ್ಮ ಮಗಳು ಕಣೆ ವೈ. ಹೆತ್ತವ್ರಿಗೆ ಹೇಳ್ದೆ ಅಸೆ ಮನೆನ ಬಿಟ್ಟು ಮನೆ ಮರ್ಯಾದೆನ ಮಣ್ಪಾಲ್ ಮಾಡಿ ಯಾವನ್ ಜೊತೆ ಓಡೋದವಳು ಹೇಗ್ರಿ ಮಗಳಾಗ್ತಾಳೆ? ಅವ್ಳು ಸಿಕ್ಕಿದಿದ್ರೆ 4 ಬಾರಿಸಿ ಉಗ್ದು ಉಪ್ಪು ಹಾಕೋದನ್ನ ಬಿಟ್ಟು ಒಪ್ಪಿ ಮನೆ ಕರ್ಕೊಂಡ್ ಬರ್ತಿದ್ದೆ ಅಂತ ಹೇಳ್ತಿದ್ದೀರಲ್ಲ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಹಾಗಂತ ಹೆತ್ತವರಾಗಿ ನಾವು ಬೇಜಾರು ಮಾಡ್ಕೊಳಕ್ಕಾಗತ್ತಾ ವೈ? ಪಾಪ ಅವತ್ತಿನ ಪರಿಸ್ಥಿತಿ, ಅವಳ ಮನಸ್ಥಿತಿ ಹೇಗಿತ್ತೋ ಏನೋ. ಹೆತ್ತವ್ರ ಮುಖಕ್ಕೆ ಮಂಗಳಾರತಿ ಎತ್ತಿದವಳು ಹೇಗಾದ್ರೂ ಇರ್ಲಿ, ಆದ್ರೆ ಅವಳು ಮಾಡಿದ ಅನ್ಯಾಯನೇ ತಾನೆ. ಹಾಗ್ಯಾಕಂತೀಯ ವೈ? ಅಕಸ್ಮಾತ್ ನಾಳೆ ಅವಳಿಗೆ ಏನಾದ್ರೂ ಕಷ್ಟ ಆಗಿ ವಾಪಸ್ ಬರ್ತೀನಿ ಅಂದ್ರೆ? ಅಂತ ಕಷ್ಟ ಬಂದ್ರೆ ಅವಳೇ ಒದ್ದಾಡ್ಕೊಂಡು ಸಾಯ್ಲಿ. ಆ ಕಷ್ಟಕ್ಕೆ ನಾವು ತಲೆ ಹಾಕೋದು ಬೇಕಾಗಿಲ್ಲ. ಆ ಕಷ್ಟನ ನಮ್ದು ಅಂತ ತಿಳ್ಕೊಂಡು ನಿವಾರಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ವೇನೆ? ಹೆತ್ತವ್ರ ಮುಖಕ್ಕೆ ಮಂಗಳಾರತಿ ಎತ್ತಿದವಳು ಹೇಗಾದ್ರೂ ಇರ್ಲಿ, ಆದ್ರೆ ಅವಳು ಮಾಡಿದ ಅನ್ಯಾಯನೇ ತಾನೆ. ಮಗಳು ಕಣೆ. ಹಾ, ಆ ಮಗಳೇ ನಮ್ಗೆ ಕಷ್ಟ ಕೊಟ್ಟು ಇಷ್ಟಪಟ್ಟವನ್ ಜೊತೆ ಓಡ್ ಹೋಗಿದ್ದು. ನನ್ನ ಬದುಕನ್ನ ನಾನು ಬದುಕೋತೀನಿ, ನೀವು ಬೇಕಾಗಿಲ್ಲ ಅಂತ ಹೇಳಿ ಹೋದವಳ ಬದುಕಿಗೆ ನಾವು ತಲೆ ಹಾಕಬಾರ್ದು ಅಲ್ವೇ? ಮಾತು ಮುಗೀತು. ಇನ್ನೊಂದ್ ಸರ್ತಿ ಅವಳ ವಿಷಯ ಎತ್ತಿದ್ರೆ ನನ್ನ ನಿಮ್ಮ ಮಧ್ಯೆ ಮತ್ತೆ ಮಾತು ನಿಲ್ಲತ್ತೆ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡ್ಲಿ? ನನ್ನ ಹೆಂಡತಿನೇ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ
ಇನ್ಯಾರನ್ನಪ್ಪ ಹೋಗಿ ಕೇಳಿ? ಪಾಪ ವಸುಧಾ ಸಂಸಾರ ಬೇರೆ ಕಷ್ಟದಲ್ಲಿದೆ. ಏನಾದ್ರೂ ದಾರಿ ಹುಡುಕ್ಬೇಕು, ಏನಾದ್ರೂ ದಾರಿ ಹುಡುಕ್ಬೇಕು. ಇಷ್ಟೊತ್ತಿಗೆ ಕೇಶವ ಮನೆಯಲ್ಲಿ ಇರಬೇಕಾಗಿತ್ತು ಅಲ್ವೇ? ಇನ್ನೇನ್ ಬರ್ತಾರೆ ಅನ್ಸುತ್ತೆ ಮಾವಯ್ಯ. ನೀವೆಲ್ರೂ ಹೋಗಿ ಮಲ್ಕೊಳ್ಳಿ, ನಾನೇ ಬಾಗಿಲು ತೆಗಿತೀನಿ. ದಯಾ, ಅವನ ಫ್ರೆಂಡ್ಸ್ಗೆ ಫೋನ್ ಮಾಡಿ ನೋಡು. ಮಾಡಿದ್ದೆಪ್ಪ, ಎಲ್ರೂ ಮನೇಲೇ ಇದ್ದಾರೆ. ಇವನ್ ಮಾತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅನ್ಪೂರ್ಣ, ಅವನ ಮೊಬೈಲ್ಗೆ ಫೋನ್ ಮಾಡು. ಮಾಡ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಓ, ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗಿ ಆಫ್ ಆಗಿ ಹೋಗಿದೆ ಅಂತ ಅನ್ಸುತ್ತೆ. ಮಾವ, ಲೇಟ್ ಆಗ್ತಿದೆ, ನೀವು ಹೋಗಿ ಮಲ್ಕೊಳ್ಳಿ. ಹೇಗೂ ನಾವೆಲ್ಲರೂ ಇದೀವಲ್ಲ, ಅವ್ನು ಬಂದ್ರೆ ನೋಡ್ಕೋತೀವಿ. ಯಾಕಿದ್ದೀರಿ? ಕೇಶವ ಇವತ್ ಮನೆ ಹೇಗೆ ಬರ್ತಾನೆ ಅಂತ ನೋಡೋ ಕುತೂಹಲ ಅಲ್ವಾ? ಏನು ಯೋಚನೆ ಮಾಡಬೇಕಾಗಿಲ್ಲ. ಅವನಿಗೆ ಹಿರಿಯರ ಮಾತಿಗೆ ಬೆಲೆ ಕೊಡುವಷ್ಟು ಬುದ್ಧಿ, ಗೌರವ ಎಲ್ಲ ಇದೆ. ನೀವೆಲ್ಲ ಹೋಗಿ ನೋಡ್ಕೊಳ್ಳಿ. ದಯಾ, ನೀವು ಹೋಗಿ ನೋಡ್ಕೊಂಬ. ಕೇಶವ, ಕೇಶವ, ನೀ ಯಾಕೋ ಬಿಟ್ಟಿದ್ಯಾ? ಎದ್ದೇಳು. ಏನಾಯ್ತು ಕೇಶವ? ಕೇಶವ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಲ್ಲೇ? ಅಣ್ಣ ಟೈಟ್ ಆಗಿದ್ದಾರೆ ಅಲ್ವಾ ಕೇಶವ? ಏನು ಇದು? ಏನ್ ಮಾಡ್ಕೊಂಡೆ ಹೇಳು. ಎದ್ದೇಳು. ಎದ್ದೇಳು. ಎದ್ದೇಳೋ ಶಕ್ತಿ ಇದ್ದಿದ್ರೆ ಕೂತಿರ್ತಿದ್ದ ಬಾಬಾ. ಏನು ಬಾಬಾ ನೀವು? ಮತ್ತು ಕತ್ತನ್ನ ಎತ್ತೋಕ್ ಬಿಡ್ತಿಲ್ಲ. ತಲೆ ಮೇಲೆ ನೀರು ಸುರಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಮುಖ ನೋಡ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಕುಡಿದು ಚಿತ್ತಾಗಿರೋನಿಗೆ ವಾಟರ್ ಥೆರಪಿ ಆಗ್ಲೇಬೇಕು. ಈಗ ಬಂದೇ ಇರಿ. ಏನು ಕೇಶವ ಇದು? ಯಾಕೋ ಸರಿ ಬಿಡಿ ಬಾಬಾ, ಸರಿ. ಕರ್ಮ. ಎದ್ದೇಳು. ಒಳಗೆ ಹೋಗೋಣ ಬಾರೋ. ಎತ್ತು ಅವ್ನ. ಎಪ್ಸಿ ಅವ್ನ. ಬಾರೋ, ಒಳಗೆ ಹೋಗೋಣ. ಇನ್ನೂ ಹಿಡಿದಿಲ್ಲ, ಬಂದೇ ಇರಿ. ಇಲ್ಲಿ ಬಾವ, ಬಿಡಿ ಬಿಡಿ ಬಾವ ನೀವು. ಅಯ್ಯ ಅಯ್ಯ, ಓ ರಾಮ ರಾಮ. ಕೈ ತುಳ್ಕೊಳಮ್ಮ ನೀವು. ಓ ಕರ್ಮ. ಎದ್ದೇಳು, ಎದ್ದೇಳು. ಏನೋ ಕೇಶವ ನಿಂದು? ಯಾಕೋ ಈಗ ನಮ್ಮ ಮಾನ ಮರ್ಯಾದೆ ತೆಗಿದ್ಯಾ? ದಯಾ, ಮಾರುತಿ, ಅವನ್ನ ಒಳಗೆ ಕರ್ಕೊಂಡು ನಡೀರಿ. ಸ್ವಲ್ಪ ಕ್ಲೀನ್ ಮಾಡಿಸಿ ಅವ್ನು. ಏನಾದ್ರೂ ಆಗಿರ್ಲಿ, ಅದನ್ನ ಮಾತಲ್ಲಿ ಬಗೆಹರಿಸ್ಕೋಬೇಕು. ನೀನ್ ಹೀಗೆ ಕುಳ್ಕೊಂಬಂದ್ ಬಿದ್ರೆ ಉತ್ತರ ಸಿಗುತ್ತೇನೋ? ಅಲ್ವಾ? ನಿನ್ನ ಮನಸ್ಸು ಅಂತಿ. ನೀನ್ ಈ ತರ ಬಂದ್ರೆ ನಮ್ಮೆಲ್ಲರ ಮನಸ್ಸು ಏನಾಗ್ಬೇಕು ಅರ್ಥ ಮಾಡ್ಕೋ. ಬಿಡ, ಕೈ ಬಿಡ. ದಾದಾ ಇವಳಿದೆಲ್ಲ ಅನ್ಸ್ತದೆ. ಇವಳು ನಮ್ಮ ಮನೆ ಅಪ್ಪ. ಇವಳು ನಿಮ್ ಜೊತೆ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳಲ್ಲೋ. ನೀನ್ ವಾಸಿ ಬಾಚಿದ್ದಾಳೆ, ಅವಳ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದೆಯಲ್ಲ. ಅಯ್ಯೋ ಅಮ್ಮ, ನನ್ನ ಮಾತು ನಂಬಿ ಅಮ್ಮ. ಇಂಥ ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡನಾಗಿರೋದು ನೋಡು. ಅದನ್ನ ಬಿಟ್ಟು ಈ ರೀತಿ ಕುಡ್ಕೊಂಡು ಬಂದು ಕಾಲ್ ಬಿಡು, ಕಾಲ್ ಬಿಡು, ಎದ್ದೇಳು. ಸರಿ
ಏನಾಗಿದೆ ಮಾವ ಇವನಿಗೆ? ಎಬ್ಬಿಸ್ರ ಇವಳು ಇದ್ದಾಳಲ್ಲ ಮನೆ ಹಾಳಿದ್ದದ ಇವಳು. ಇರ್ಲಿ ಅದೆಲ್ಲ ಬೆಳಗ್ಗೆ ಮಾತಾಡೋಣ. ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಕ್ಲೀನ್ ಭಾರತಿ ದಯ ಗಾಯತ್ರಿ, ಅಮ್ಮ ಗಾಯತ್ರಿ, ಗಾಯತ್ರಿ ಅಳ್ಬೇಡಮ್ಮ, ಅಳ್ಬೇಡ. ನಿನ್ ಮನ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನ್ಗೆ ಅರ್ಥ ಆಗತ್ತೆ. ಅವನು ಒಂದ್ಸರಿ ಹೋಗ್ಬಿಡ್ತಾನೆ. ಹೀಗೆ ಆಡ್ತಿದ್ದಾನೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀನ್ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡ. ನನ್ ಗಂಡ ನಾನೇ ನೋಡ್ಕೋತೀನಂತೆ, ನಾನೇ ನೋಡ್ಕೋತೀನಿ. ಎಲ್ಲ ನನ್ನ ಹಣೆ ಬರ. ಇನ್ಯಾವತ್ತು ಏನೇ ಆದ್ರೂ ನಾನು ಕುಡಿಯಲ್ಲ. ಕುಡ್ಕನ್ಗೆ ಸೇವೆ ಬೇರೆ ಮಾಡ್ಬೇಕು ನಾನು. ಏನ್ ಯಜಮಾನ್ರದು ದಿನ ದಿನ ಆಟ ಜೋರಾಗ್ತಾ ಇದೆ. ನಿನ್ನ ಆಟದ ಮುಂದೆ ನಂದು ಯಾವ ಲೆಕ್ಕ ಗಾಯತ್ರಿ? ಓ, ಕುಡಿದು ವಾಂತಿ ಮಾಡ್ಕೊಂಡ್ಮೇಲೂ ಕೌಂಟ್ರಾ? ಕುಡಿದವನು ಸತ್ಯ ಮಾತಾಡ್ತಾನೆ ಗಾಯತ್ರಿ. ಆದರೆ ಸತ್ಯ ಕೆಲ್ಸಗಳು ಕಿವಿಲಿ ಯಾವುದೂ ಇಲ್ಲ. ಎಲ್ರಿಗೂ ನೀನು ವಾಂತಿ ಕೈಲಿ ಹಿಡ್ದಿದ್ದೆ ದೊಡ್ಡ ವಿಷಯ. ಆದರೆ ಆ ದೊಡ್ಡ ವಿಷಯದಿಂದ ಇರೋ ಕಾರಣ ನೀನೇನದ್ ಮಾತ್ರ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಬೆಳಗ್ಗೆ ಮಾತಾಡ್ಬೋದು. ಇವಾಗ ಮಾತಾಡ್ಬೇಕಾಗಿರೋ ವಿಷಯಕ್ಕೆ ಬನ್ನಿ ಯಜಮಾನ್ರೆ. ಇವತ್ ಯಾವ ಜೊತೆ ಹೋಗಿದ್ರಿ? ನೋ ಗಾಯತ್ರಿ, ನೋ, ನಾನೀಗ ಮಾತಾಡಲ್ಲ. ನಿನ್ ಜೊತೆ ಮಾತಾಡಿದ್ರೆ ತಾನೇ ಜಗಳ ಆಗೋದು. ಸುಮ್ಮನೆ ಇದ್ರೆ ಏನೂ ಆಗಲ್ಲ ಗಾಯತ್ರಿ. ನೀನೇನೇ ಅಂದ್ರು ನಾನು ಅದನ್ನು ಕಿವಿಗೂ ಹಾಕೊಳ್ಳಲ್ಲ, ತಲೆಗೂ ಹಾಕೊಳ್ಳಲ್ಲ. ಓ, ಹೆಂಡತಿ ಮಾತಿಗೆ ಹಾಗಾದ್ರೆ ಉತ್ತರ ಕೊಡಲ್ವಾ? ನಿನಗೆ ಬೇಕಾದಂತ ಉತ್ತರ ಸಿಗೋ ಪ್ರಶ್ನೆ ಜಾಣೆ. ಆದರೆ ಮನೆಯವರೆಲ್ಲ ನಂಬೋದು ನಿನ್ನ ಮಾತನ್ನ ತಾನೆ, ನನ್ನ ಮಾತನ್ನಲ್ವಲ್ಲ. ಅದಕ್ಕೆ ಸುಮ್ಮನೆ ಇದ್ರೆ ಯಾವ ಸುದ್ದಿನೂ ಹಬ್ಸಕ್ಕಾಗಲ್ವಲ್ಲ. ಹಾಗಾದ್ರೆ ಸುಮ್ನೆ ಇದ್ದು ಒಳ್ಳೆಯವನಾಗ್ಬೇಕು ಅಂತ ಇದ್ಯಾ? ಮಾತಾಡಿ ಕೆಟ್ಟವನಾಗೋದ್ಗಿಂತ ಅದೇ ಮೇಲು. ಗಾಯತ್ರಿ, ಇನ್ಮೇಲೆ ನೀನೇನೇ ಮಾತಾಡಿದ್ರು ಅದಕ್ಕೆ ನನ್ನ ಉತ್ತರ ಮೌನ ಮೌನ ಮೌನ. ನೀನ್ ಮೌನವಾಗಿದ್ರು ನೀನ್ ಕಚಡ ಕೆಟ್ಟವನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಏನಾದ್ರೂ ಮಾಡ್ಕೋಗೆ. ಒಬ್ಬ ಮನುಷ್ಯಂಗೆ ಕುಡ್ಕ ಅನ್ನೋ ಬೋರ್ಡ್ ಬಿದ್ರೆ ಮನೇಲಿ ಏನೇ ನಡೆದ್ರು ಅದೆಲ್ಲ ಕುಡ್ಕನ್ ಮೈ ಮೇಲೆ ಬರುತ್ತೆ. ಸುಮ್ನೆ ಇದ್ಬಿಟ್ರೆ ಸಮಸ್ಯೆ ಸಾಲ್ವ್ ಆಗೋಗುತ್ತೆ ಯಜಮಾನ್ರು. ಈಗ ಇರೋ ಸಮಸ್ಯೆ ಹತ್ಕೊಂಡು ಉರಿಯಕ್ ಶುರು ಆಗತ್ತೆ. ಮಾತಾಡದೆ ಸುಮ್ಮನಿರೋರು ಏನ್ ಮಾಡ್ತಾರೆ ಅಂತ ಮನೆಯವ್ರಿಗೆಲ್ಲ ತೋರಿಸ್ತೀನಿ. ಅತ್ತೆ, 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 ಏ ಗಾಯತ್ರಿ, ಮಾವ, ಅತ್ತೆ, ಅತ್ತೆ, ಗಾಯತ್ರಿ, ಗಾಯತ್ರಿ, ಏನಿದು ರಕ್ತ? ಏನಾಯ್ತಮ್ಮ? ಎಂತ ಇರಿಸ್ಕೊಂಡೆ? ಅತ್ತೆ, ಗಾಯತ್ರಿ, ಏನಾಯ್ತು ಗಾಯತ್ರಿ? ಅತ್ತೆ, ಕೇಶವ ಹೊಡೆದ್ಬಿಟ್ರೆ ಅತ್ತೆ. ಕೇಶವ ಹೊಡೆದ್ಬಿಟ್ಟ? ಏಯ್ ಗಾಯತ್ರಿ, ಅಯ್ಯೋ ಅಪ್ಪ ಅಮ್ಮ, ಅದು ಏನು ಇದು ನಿನ್ನ ಅವತಾರ? ಯಾವ ದೆವ್ವ ಮಿಟ್ಕೊಂಡಿದ್ಯೋ ನಿನ್ಗೆ? ಅಮ್ಮ ಅದು ಇವಳು ನಿನ್ ಹೆಂಡತಿ ಕಣೋ, ಈಗ ಹೊಡಿಯೋದು. ಅಯ್ಯೋ ಅಮ್ಮ ಇವಳು ನೀನ್ ವಾಂತಿ ಬಾಸಿ ನಿನ್ ತಲೆ ವರ್ಷದಕ್ಕೆ ನೀನ್ ಕೊಟ್ಟರೆ ಹೋಗಲ್ಲ ಇದು. ಅಯ್ಯೋ ಅಪ್ಪ ಅಮ್ಮ ನನ್ನ ಮಾತು ಕೇಳಿಮ್ಮ. ಅಯ್ಯೋ ಅಪ್ಪ, ಏನೋ ಕೇಳೋದು ನಿನ್ ಮಾತು.
ನೀನ್ ಮಾಡಿರೋದೆಲ್ಲ ಕಾಣ್ತಿದ್ಯಲ್ಲ, ರಕ್ತ ಬರ ಹೋಗಿ ಹೊಡ್ತಿದ್ಯಾ. ರಾಘವ, ಬೇಗ ಡಾಕ್ಟರ್ ಫೋನ್ ಮಾಡಿ, ಡಾಕ್ಟರ್ ಫೋನ್ ಮಾಡು. ಏ ಗಾಯತ್ರಿ, ಸುಮ್ಮನಿರೋ. ಸುಳ್ಳು ಹೇಳ್ತೀನಿ. ಯಾವಾಗ್ಲಿಂದ ಶುರು ಆಯ್ತು ನಿಂಗೆ ಕೆಟ್ಟ ಅಭ್ಯಾಸ? ಕುಡ್ದು ಹೆಂಡತಿನ ಬಂದು ಹಿಂಗ ಹೊಡ್ತಿದೀಯಲ್ಲ. ಚಿಕ್ಕಮ್ಮ, ನಿಮ್ಗೆ ನನ್ ಮಾತು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಈ ವರ್ತನೆಯಿಂದ ನೀನ್ ಏನು ಅನ್ನೋದು ಅರ್ಥ ಆಗ್ತಿದೆ ಕೇಶವ. ಅತ್ತೆ, ಏ ಬಿಡ, ನಾನೇನು ಮಾಡಿಲ್ಲ. ನಾನೇನಾದ್ರೂ ಮಾಡಿದ್ರೆ ನನ್ಗೇನ್ ಬೇಕಾದ್ರೆ ಶಿಕ್ಷೆ ಕೊಡಿ ನೀವು. ಕೊಡ್ತೀಯೋ? ಶಿಕ್ಷೆ ಕೊಡ್ತೀನಿ. ನಿನಗೆ ಶಿಕ್ಷೆ ಕೊಡದೇ ಇದ್ರೆ ನನ್ ತಪ್ಪಾಗತ್ತೆ. rascal! rascal! ಹೊಡಿಬೇಡಿ ಮಾಮ, ಪ್ಲೀಸ್ ಮಾಮ. ಅವ್ರದೇನು ತಪ್ಪಿಲ್ಲ ಮಾಮ, ನಿಜವಾಗ್ಲೂ ಅವ್ರದೇನು ತಪ್ಪಿಲ್ಲ. ಏ ಹೋಗಿ ದಾದಾ, ದಾದಾ ಸುಳ್ಳು ಹೇಳ್ತಿದ್ದ ತಾತ. ನಾನು ಅವ್ರಿಗೆ ಹೊಡ್ದಿಲ್ಲ ತಾತ. ಅಯ್ಯೋ, ಮತ್ತೆ ಸುಳ್ಳು ಹೇಳ್ತೀಯ? ಪ್ಲೀಸ್ ಬಿಡು. ಏ ಮಾರುತಿ, ಅವ್ಳು ನಾಟಕ ಆಡ್ತಾಳೆ ತಾತ, ಅವ್ಳು ನಾಟಕ ಆಡ್ತಾಳೆ ತಾತ. ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ ಅವ್ಳು ನಾಟಕ ಆಡ್ತೀನಮ್ಮ. ಅಯ್ಯೋ ಅಪ್ಪ, ಅಮ್ಮ ಅಮ್ಮ ಅವ್ಳು ನಾಟಕ ಆಡ್ತಾಳಮ್ಮ. ನನ್ ಮಾತಮ್ಮ. ಅಯ್ಯೋ ಅಮ್ಮ, ನಾನು ಹೊಡೆದಿ. ಏ ಮಾರುತಿ, ಮಾರುತಿ ನಾನು ಹೊಡೆದಿಲ್ಲ ಕಣೋ. ಏ ಅವ್ಳಿಗೆ ಹೇಳೋ, ನಾಟಕ ಆಡ್ತಾಳೆ ಅವಳು. ಏ ಮಾರುತಿ, ನಿಜ ಕಣೋ, ನಾನು ಹೊಡೆದಿಲ್ಲ. ಏ ಅಮ್ಮ ಅಮ್ಮ, ಅವಳು ನಾಟಕ ಆಡ್ತಾಳಮ್ಮ. ಇಂಥ ಪರಿಸ್ಥಿತಿಲಿ ನನ್ನ ಮಗಳ ಜೀವನ ನೆಟ್ಟಿಗೆ ಮಾಡಬೇಕು ಅನ್ನೋ ಪ್ರಸ್ತಾಪ ಇಡೋ ಹೇಗೆ? ದೇವ್ರೆ, ನನ್ನ ಕಷ್ಟ ಕ್ಲಿಯರ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಮನೆಗೆ ಬೇರೆ ಕಷ್ಟ ಕೊಟ್ಟಿಲ್ಲಪ್ಪ. ಏ ಮಾರುತಿ, ನಿಜ ಕಣೋ. ಏ ನಾನು ಹೊಡೆದಿಲ್ಲ ಕಣೋ. ಏನೋ ನಿನ್ನ ಅವಸ್ಥೆ, ಯಾಕೋ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ರಾಘವ, ನಾನು ಹೊಡೆದಿಲ್ಲ ಕಣೋ, ಅವ್ಳು ಸುಳ್ಳು ಹೇಳ್ತಾ ಕಣೋ. ಆಯ್ತು ಆಯ್ತು, ಬಾ ಮಲ್ಕೊಳ್ಳಿವಂತೆ ಬಾ. ಏ ಇಲ್ಲ ಕಣೋ, ನಮ್ಮ ಮನೆ ಹಾಳು ಮಾಡ್ತಾಳೆ. ಆಯ್ತು ಆಯ್ತು, ಮಲ್ಕೊಳ್ಳಿವಂತೆ ಬಾ. ಅವ್ರಿಗೆಲ್ಲ ಗೊತ್ತಿಲ್ಲ ಕಣೋ, ಹೇಳ್ದ ಕಣೋ. ಏ ಬಾರೋ, ಹಣ ಬಾಯ್. ಎಷ್ಟು ರೂಮ್ ನಡಿ, ನಮ್ಮನೆ ಹಾಳು ಮಾಡ್ತಾಳೆ. ನನ್ ಮಾತ್ ಕೇಳು. ನಡಿ ನಡಿ, ರೂಮ್ ನಡಿ. ಮಾರುತಿ, ಮೊದ್ಲದನ್ನ ಆಚೆ ಬಿಸಾಕು, ಹೋಗು ಆಚೆ ಬಿಸಾಕು ಮೊದ್ಲದನ್ನ. ಅವ್ರು ನಮ್ಮನೆ ಆಯ್ತು ಆಯ್ತು, ನಡಿ ಮಲ್ಗಿವಂತ, ನಡಿ ಮೊದ್ಲು ನಡಿ. ಹಲೋ ಕಿತ್ತಮ್ಮ, ಹೇಳಿ ಅಣ್ಣ, ಏನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀರಿ? ಏನ್ ಮಾಡ್ಲಮ್ಮ, ಈ ಅಂಜಲಿ ಈ ಮನೆ ನೆಮ್ಮದಿನ ಅಡ್ಡಡ್ಡ ನುಂಗಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಏನಾಯ್ತಣ್ಣ? ಕೇಶವಣ್ಣ ಕುಡ್ಕೊಂಬರೋ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಯ್ತಮ್ಮ. ಎಲ್ರೂ ಅವ್ರಿಗೆ ಬೈದ್ರು. ಗಂಡ ಹೆಂಡತಿನ ಜೊತೆಲಿ ದೇವಸ್ಥಾನಕ್ಕೆ ಕಳಿಸಿದ್ರು. ಅಪ್ಪಾಜಿನೂ ಬುದ್ಧಿವಾದ ಹೇಳಿದ್ರು. ಎಲ್ರೂ ಹೇಳೋರೆ, ಆದ್ರೆ ಕೇಶವಣ್ಣನ ಮಾತು ಮಾತ್ರ ಯಾರೂ ಕೇಳ್ತಿಲ್ಲಮ್ಮ. ಸರಿ, ಈಗೇನಾಯ್ತು? ದೇವಸ್ಥಾನದಿಂದ ಮನೆಗೆ ಬಂದ ಅಂಜಲಿ ನನ್ನ ಗಂಡ ಅಲ್ಲೇ ಬಿಟ್ಬಿಟ್ಟು ಎಲ್ಲೋ ಹೊರಟೋದ್ರು ಅಂತ ಕತೆ ಕಟ್ಟಿದ್ಲು. ಆಗ್ಲೂ ಕೇಶವಣ್ಣಂಗೆ ಎಲ್ರೂ ಬೈದ್ರು, ಆದ್ರೆ ಕೇಶವಣ್ಣನ ಮಾತು ಮಾತ್ರ ಯಾರೂ ಕೇಳಲಿಲ್ಲ. ನೋಡಿದ್ರೆ ಇವತ್ತು ಕೇಶವಣ್ಣ ಕುಡ್ಕೊಂಡು ಬಂದ್ಬಿಟ್ರು. ಅಯ್ಯೋ ದೇವ್ರೆ. ಪದೇ ಪದೇ ಕೇಶವಣ್ಣ ಹೇಳ್ತಿದ್ದು ಒಂದೇ ಮಾತು, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ ಅಂತ. ಆದ್ರೆ ಯಾರು ಅವ್ರ ಮಾತು ಕೇಳಲಿಲ್ಲ. ಆದ್ರೆ ಈ ಅಂಜಲಿ ಅವ್ರು ವಾಂತಿ ಮಾಡಿದ್ರೆ ಕೈ ಹಿಡ್ದಿದ್ದೇನು, ನನ್ನ ಗಂಡ ಅಂತ ಹತ್ತಿದ್ದೇನು, ಹೆಗ್ಲ ಮೇಲೆ ಕೈ ಹಾಕೊಂಡು ರೂಮ್ ಕರ್ಕೊಂಡು ಹೋದ್ಲು. ಹೋಗಿ 2 ನಿಮಿಷಕ್ಕೆ ಅಯ್ಯೋ ಅಂತ ಕಿರ್ಚ್ಕೊಂಡು ಓಡ್ ಬಂದ್ಲು. ನೋಡಿದ್ರೆ ತಲೆ ಹೊಡೆದಿದೆ, ರಕ್ತ. ಯಾರ ತಲೆ? ಅಂಜಲಿ ತಲೆನೆ. ಬಾಯ್ ಬಡ್ಕೊಂಡು ನನ್ನ ಗಂಡ ನನ್ನ ತಲೆ ಹೊಡೆದಾಕ್ಬಿಟ್ಟ ಅಂತ ಎಲ್ರ ಮುಂದೆ ಕಿರ್ಚಾಡ್ಬಿಟ್ಲು. ಕಿತ್ತಮ್ಮ, ಕೇಶವಣ್ಣ ಅಂತ ಮನುಷ್ಯ ಅಲ್ಲ. ಇವಳೆ ಹೊಡ್ಕೊಂಡು ನಾಟಕ ಆಡ್ತಿದ್ದಾಳೆ. ಅದು ನನಗೆ ಅರ್ಥ ಆಗ್ತಿದೆ, ಆದ್ರೆ ಈ ಮನೆಯವ್ರಿಗೆ ಅರ್ಥ ಆಗ್ತಾ ಇಲ್ವೇ? ಇವತ್ತು ಅಪ್ಪಾಜಿನೂ ಅವ್ರ ಮೇಲೆ ಕೈ ಮಾಡಕ್ ಹೋಗಿದ್ರು. ಅಂತ ಟೈಮಲ್ಲೂ ಅಯ್ಯೋ ನನ್ನ ಗಂಡಂಗೆ ಹೊಡಿಬೇಡಿ, ಅದು ಅವ್ರ ತಪ್ಪಲ್ಲ, ಅವ್ರ ಒಳಗಡೆ ಇರೋ ಕುಡ್ತಾ ಮಾಡಿಸ್ತಾ ಇರೋ ತಪ್ಪು ಅಂತ ನಾಟಕ ಮಾಡ್ಬಿಟ್ಲು. ಇದ್ರ ಮಧ್ಯೆ ಕೇಶವಣ್ಣನ ಮಾತು ಕೇಳೋರೇ ಇರ್ಲಿಲ್ಲಮ್ಮ. ಈಗ ಅಂಜಲಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಬರೋ ದಾರಿನಲ್ಲಿ ಅವ್ರ ತಲೆಗೆ ಏನೇನು ತುಂಬ್ತಾಳೋ. ಕೀರ್ತಮ್ಮ, ಈಗೇನ್ ಮಾಡೋದು? ನಾಳೆ ಅಷ್ಟರಲ್ಲೇ ಅವಳು ಇನ್ನೇನ್ ಮಾಡ್ಬಿಡಕ್ ಸಾಧ್ಯ ಅಣ್ಣ? ಅಷ್ಟರಲ್ಲಿ ನಾನೇನಾದ್ರೂ ಯೋಚನೆ ಮಾಡ್ತೀನಿ. ಅವಳ ಆಟ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಖಂಡಿತ ಅದು ಹಾಗಾಗಲ್ಲ. ಅಣ್ಣ, ನೀವ್ ಮಾತ್ರ ತಪ್ಪದೆ ಮನೇಲಿ ಏನೇ ವಿಷಯ ನಡೆದ್ರು ನನಗೆ ತಿಳಿಸ್ಬೇಕು. ಆಯ್ತು ಕೀರ್ತಮ್ಮ.